ಕಾವೇರಿಗಾಗಿ ರಾಜ್ಯದಲ್ಲಿ ಕಿಚ್ಚು ಹೊತ್ಕೊಂಡಿದೆ. ಈ ಬೆಳವಣಿಗೆಗಳ ನಡುವಿನ ಸರ್ವಪಕ್ಷದ ಸಭೆ ಕರೆದ್ರು. ಹಾಗಾದ್ರೆ ಸರ್ಕಾರದ ಮುಂದಿನ ನಡೆ ಏನು? ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶವನ್ನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿ ಹಿಡಿತು. ಹಾಗಾಗಿ ರಾಜ್ಯದಲ್ಲಿ ಆಕ್ರೋಶಗಳು ವ್ಯಕ್ತವಾಯಿತು. ಎಲ್ಲ ಬೆಳವಣಿಗೆಗಳ ನಡುವೆನೆ ಇವತ್ತು ಸಿಎಂ ನೇತೃತ್ವದಲ್ಲಿ ಡಿಕೆಶಿ ನೇತೃತ್ವದಲ್ಲಿ ಸರ್ವಪಕ್ಷದ ಸಭೆಯನ್ನು ಕರೆದಿದ್ರು. ಬಹಳ ಪ್ರಮುಖರು ಕೂಡ ಇವತ್ತಿನ ಸಭೆಗೆ ಹಾಜರಾಗಿದ್ರು. ಈ ಎಲ್ಲ ಬೆಳವಣಿಗೆಗಳ ನಡುವೆನೆ ನಾನು ಯಾರಿಗೂ ಅನ್ಯಾಯ ಆಗೋದು ಬಿಡಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ತಮಿಳುನಾಡಿಗೆ ನೀರು ಬಿಡ್ತಾರಾ ಇಲ್ವ ಅನ್ನೋ ಒಂದು ಗೊಂದಲಕ್ಕೆ ಇನ್ನೂ ಕೂಡ ಸಿಎಂ ತೆರೆ ಎಳೆದಿಲ್ಲ. ಸರ್ವಪಕ್ಷ ಸಭೆ ಬಳಿಕ ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಕಾವೇರಿ ವಿಚಾರದಲ್ಲಿ ನಾನು ರೈತರ ರಕ್ಷಣೆಗೆ ಬದ್ಧ. ಇದು ಸುದ್ದಿಗೋಷ್ಠಿ ಆದ ಮೇಲೆ ಸಿಎಂ ಡಿಕೆಶಿ ಹೇಳಿರುವಂಥ ಮಾತು. ನಾನು ಒಬ್ಬ ರೈತನ ಮಗನಾಗಿ ಹುಟ್ಟಿದ್ದೀನಿ. ಇದು ಸಿಎಂ ಹೇಳಿಕೆ. ಯಾರಿಗೂ ಕೂಡ ಅನ್ಯಾಯ ಆಗದಂತೆ ನಾನು ನೋಡ್ಕೊಳ್ತೀನಿ. ಯಾರಿಗೂ ಅಂದರೆ ತಮಿಳುನಾಡಿಗೂ ಅನ್ಯಾಯ ಆಗಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸರ್ವಪಕ್ಷ ಸಭೆ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ಇದು. ಇವತ್ತಿನ ಸರ್ವಪಕ್ಷ ಸಭೆಗೆ ಬಿಜೆಪಿಯ ಘಟಾನುಘಟಿ ಲೀಡರ್ಗಳು, ಮಾಜಿ ಸಿಎಂಗಳಾದಂತಹ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು, ಜೊತೆಗೆ ಸಾಕಷ್ಟು ಬಿಜೆಪಿ ಮತ್ತು JDSನ ನಾಯಕರುಗಳು ಕೂಡ ಇವತ್ತಿನ ಈ ಸಭೆಗೆ ಬಂದಿದ್ದರು. ಸಾಕಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಸಭೆಗೆ ಬಂದು ಸಲಹೆ ಕೊಟ್ಟಿದ್ದಂತಹ ನಾಯಕರುಗಳಿಗೆ ಧನ್ಯವಾದಗಳನ್ನು ಕೂಡ ಈಗ ಸೂಚಿಸಿದ್ದಾರೆ. ಯಾರೂ ಕೂಡ ಇಲ್ಲಿಯ ರೈತರನ್ನ ಮರ್ತು ಬಿಟ್ಟು ತಮಿಳುನಾಡಿಗೆ ನೀರು ಕೊಡಿ ಅಂತ ಇವತ್ತಿನ ಸಭೆಯಲ್ಲಿ ಯಾರೂ ಕೂಡ ಹೇಳಿಲ್ಲ. ಆದರೆ ಒಂದಿಷ್ಟು ಕಾನೂನು ಕಟ್ಟಳೆಗಳಿದ್ದಾವೆ. ಆ ಕಾನೂನು ಕಟ್ಟಳೆಗಳು ಏನು ಅವೆಲ್ಲವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಗಳಾಗಿದ್ದಾವೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸಿಎಂ ಡಿಕೆ ಶಿವಕುಮಾರ್ ಅವರ ಎಡ ಮತ್ತು ಬಲದಲ್ಲಿ ಸಿದ್ದರಾಮಯ್ಯನವರು, ಜೊತೆಗೆ ಯಡಿಯೂರಪ್ಪನವರು ಕೂಡ ಇದ್ದರು. ಇನ್ನು ಬಿಜೆಪಿಯ ಬಹುತೇಕ ನಾಯಕರು, JDSನ ಬಹುತೇಕ ನಾಯಕರುಗಳು ಕೂಡ ಇವತ್ತಿನ ಸಭೆಗೆ ಹಾಜರಾಗಿದ್ದರು. ಸಾಕಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಸಲಹೆಯ ಮೇರೆಗೆ ಮುಂದೆ ನಾನು ಏನು ತೀರ್ಮಾನ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇವಾಗ ಡಿಕೆ ಶಿವಕುಮಾರ್ ಈಗ ಚಿಂತನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಕಾನೂನು ಕಟ್ಟಳೆಗಳು ಏನು, ಈಗ CWMA ಆದೇಶವನ್ನು ಇವಾಗ ಉಲ್ಲಂಘನೆ ಮಾಡಿದರೆ ಏನು ಪರಿಣಾಮಗಳನ್ನು ಎದುರಿಸಬೇಕಾಗ್ತದೆ ಸರ್ಕಾರ. ಯಾಕಂದರೆ ಸಹಜವಾಗಿ ತಮಿಳುನಾಡು ಸರ್ಕಾರದವರು ಕಾವೇರಿ ತಗಾದೆ ತೆಗೆದಂಥ ಸಂದರ್ಭದಲ್ಲಿ ಅವರು ಸುಪ್ರೀಂ ಕೋರ್ಟ್ ಕದ ಸಾಕಷ್ಟು ಸಂದರ್ಭದಲ್ಲಿ ತಟ್ಟಿದ್ದಾರೆ. ಈಗ ನಮಗೂ ಕೂಡ ಹೋಗ್ಲಿಕ್ಕೆ ಅವಕಾಶ ಇದೆ ನೋಡಿ. ಅವ್ರು ಮಾತ್ರ ಸುಪ್ರೀಂ ಕೋರ್ಟ್ ಕದ ತಟ್ಟಲಿಕ್ಕೆ ಅವಕಾಶ ಇರೋವಂಥದ್ದಲ್ಲ. ನಾವು ಕೂಡ ಕಾನೂನು ಕಟ್ಟಳೆಗಳನ್ನು ಎದುರಿಸ್ಬೋದು, ಸುಪ್ರೀಂ ಕೋರ್ಟ್ ಕದ ತಟ್ಟಬೋದು. ಈ ರೀತಿಯಾದಂಥ ಒಂದಿಷ್ಟು ಚರ್ಚೆಗಳು ಕೂಡ ಆಗಿದ್ದಾವೆ. ಈ ನಿಟ್ಟಿನಲ್ಲಿ ಈಗ ರೆಗ್ಯುಲರ್ ಫ್ಲೋ ಅನ್ನೋದು ಏನಿದೆಯಲ್ಲ, ಆ ರೆಗ್ಯುಲರ್ ಫ್ಲೋ ಕೂಡ ಹೋಗ್ತಾ ಇದೆ. ಇಷ್ಟೆಲ್ಲ ಆದಮೇಲೆ ಕಬಿನಿ ಜಲಾಶಯದಿಂದ 10,000 ಕ್ಯೂಸೆಕ್ ನೀರನ್ನು ಕೂಡ ನಾವು ಬಿಡ್ತೀವಿ ಅಂತ ನಿನ್ನೆನೆ ಡಿಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಹೇಳಿದರು. ನೋಡಿ ಎಷ್ಟು ಗೊಂದಲಗಳಾಗ್ತಾ ಇತ್ತು, ಹೋರಾಟಗಳು ನಡೀತಾ ಇತ್ತು. ಜೊತೆಗೆ ಮಂಡ್ಯ ಮತ್ತು ಶ್ರೀರಂಗಪಟ್ಟಣ, ಬೆಂಗಳೂರು, ಹೀಗೆ ಮಂಡ್ಯದ ಅನೇಕ ಭಾಗಗಳಲ್ಲಿ ಕೂಡ ಪ್ರೊಟೆಸ್ಟ್ ನಡೀತಾ ಇತ್ತು. ಎಲ್ಲ ಬೆಳವಣಿಗೆಗಳ ನಡುವಿನ ಕೇರಳದಲ್ಲಿ ಸಾಕಷ್ಟು ಮಳೆಯಾಗಿ ಕಬಿನಿ ಜಲಾಶಯ ತುಂಬಿ ನಾವು ತಮಿಳುನಾಡಿಗೆ ನೀರು ಬಿಡ್ತೀವಿ ಅಂತ ನಿನ್ನೆನೆ ಘೋಷಣೆಯನ್ನು ಮಾಡಿದರು. ಅವ್ರಿಗೆ ಒಟ್ಟಿನಲ್ಲಿ ನೀರು ಬೇಕು. ಅದು ಕಾವೇರಿಯಿಂದ ಬಿಡ್ತಾರೋ, ಕಬಿನಿಯಿಂದ ಬಿಡ್ತಾರೋ, ಮತ್ತೊಂದು ಜಲಾಶಯದಿಂದ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ಈ ಒಂದು ಗೊಂದಲಕ್ಕೆ ನಿಜಕ್ಕೂ ಹೇಳಬೇಕಂದ್ರೆ ಮಳೆರಾಯನೇ ನಿನ್ನೆ ತೆರೆ ಎಳೆದಿದ್ದಾನೆ ಅಂತಲೇ ಹೇಳ್ಬೋದು. ಬಹುತೇಕ ಜಲಾಶಯಗಳು ಈಗ ಭರ್ತಿಯಾಗಿದ್ದಾವೆ. ಇನ್ನು ಕೆಲವು ಜಲಾಶಯಗಳು ಭರ್ತಿ ಆಗಲಿಕ್ಕೆ ಸ್ವಲ್ಪ ಪ್ರಮಾಣದ ನೀರಿನ ಅವಶ್ಯಕತೆ ಇದೆ. ಈ ಎಲ್ಲ ಬೆಳವಣಿಗೆ ಆದ ಮೇಲೂ ಕೂಡ ಈ ಹೋರಾಟ ಮಾತ್ರ ನಿಂತಿಲ್ಲ ನೋಡಿ. ಈ ಮದ್ದೂರಿನಲ್ಲಿ ನಿನ್ನೆ ವಕೀಲರೆಲ್ಲ ಹೋರಾಟಗಳನ್ನು ಮಾಡಿದರು. ಜೊತೆಗೆ ಇವತ್ತು ಕುಂಬಾರ ಸಂಘದವರು ಕೂಡ ಮಂಡ್ಯ ಭಾಗದಲ್ಲಿ ಹೋರಾಟಗಳನ್ನು ಮಾಡಿದ್ದಾರೆ. ಈ ಹೋರಾಟ ಕೈ ಬಿಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ನೀರು ಬಿಡಲ್ಲ ಅಂತ ನೀವು ಘಂಟಾಘೋಷವಾಗಿ ಹೇಳಬೇಕು ಅನ್ನುವಂಥದ್ದು ಕನ್ನಡ ಪರ ಹೋರಾಟಗಾರರ ಒಂದು ಆಗ್ರಹ ಆಗಿದೆ. 13ನೇ ತಾರೀಕು ನಾವೇನು ಬಂದ್ ಮಾಡ್ತೀವಿ ಅಂತ ಕನ್ನಡ ಪರ ಹೋರಾಟಗಾರರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಜೊತೆಗೆ CWRC, CWMA ಈ ಎರಡೂ ಸಮಿತಿಗಳಿಗೂ ಕೂಡ ಒಂದು ಕಡೆ ಚೀಮಾರಿ ಹಾಕುವ ಲೆಕ್ಕದಲ್ಲಿ ಆಕ್ರೋಶಭರಿತವಾದಂತಹ ಪ್ರತಿಭಟನೆಗಳು ಕೂಡ ಈಗ ನಡೀತಾ ಇದ್ದಾವೆ. ಈ ಬೆಳವಣಿಗೆಗಳ ನಡುವೆ ಸರ್ಕಾರ ಇಲ್ಲಿ ಬಹಳ ಜಾಣ ನಡೆಯನ್ನು ತೋರಿಸಬೇಕಾಗ್ತದೆ, ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಇನ್ ಕೇಸ್ ಎಲ್ಲಾದರೂ ನೀರು ಬಿಟ್ಟರೆ
ಮತ್ತು ಬೇರೆಯ ಪರಿಣಾಮಗಳನ್ನು ಸರ್ಕಾರ ಎದುರಿಸಬೇಕಾಗ್ತದೆ. ಸರ್ಕಾರಕ್ಕೂ ಅದು ಒಂದು ಕಪ್ಪು ಚುಕ್ಕಿ ಆಗ್ತದೆ. ಹಾಗಾಗಿ ಈಗ ಕಾವೇರಿಯ ಒಂದು ವಿಚಾರದಲ್ಲಿ ಸಾಕಷ್ಟು ಸಸ್ಪೆನ್ಸನ್ನು ಸರ್ಕಾರ ಈಗ ಕಾಯ್ದಿರಿಸಿಕೊಂಡಿದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯೇ ಕೂಡ ಸಾಕಷ್ಟು ಮಾರ್ಮಿಕವಾಗಿತ್ತು. ನಾವು ಯಾರಿಗೂ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ ಅಂದರೆ ಈ ಕಡೆ ನಮ್ಮ ಕರ್ನಾಟಕದ ರೈತರಿಗೂ ಅನ್ಯಾಯ ಆಗಕ್ಕೆ ಬಿಡಲ್ಲ, ತಮಿಳುನಾಡಿನ ರೈತರಿಗೂ ಅನ್ಯಾಯ ಆಗಕ್ಕೆ ಬಿಡಲ್ಲ ಅನ್ನುವಂತಹ ಹೇಳಿಕೆನ, ಅಥವಾ ನಮ್ಮ ಕರ್ನಾಟಕದ ರೈತರಿಗೆ ಮಾತ್ರ ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂತ ಅರ್ಥನ, ಅದು ಡಿ ಕೆ ಶಿವಕುಮಾರ್ ಅವರ ಒಂದು ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದು ಅದು ಅವರಿಗೆ ಗೊತ್ತಿರುವಂಥ ವಿಚಾರ. ಒಟ್ಟಿನಲ್ಲಿ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ಒಂದು ಮಹತ್ವದ ತೀರ್ಮಾನಕ್ಕೆ ಬಂದಿದ್ದಾರೆ. ಆ ಮಹತ್ವದ ತೀರ್ಮಾನದ ಮೇಲೆ ಮುಂದಿನ ಹೆಜ್ಜೆಯನ್ನು ಡಿ ಕೆ ಶಿವಕುಮಾರ್ ಇಡ್ತಾರೆ, ಕಾಂಗ್ರೆಸ್ ಸರ್ಕಾರ ಇಡುತ್ತೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನೆಲ್ಲ ಮಾತಾಡಿದ್ರು ಇವತ್ತು ಡಿ ಕೆ ಶಿ, ಬನ್ನಿ ನೋಡ್ಕೊಂಬರೋಣ. ಬಸವರಾಜ ಬೊಮ್ಮಾಯಿ ಅವರು ಲೀಡ್ ಮಾಡಿದ್ರು. ಮೇಕೆದಾಟು ದಟ್ ಈಸ್ ಎ ಪರ್ಮನೆಂಟ್ ಸೊಲ್ಯೂಷನ್. ಏನು ಈಗಾಗಲೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ, ಸೆಂಟ್ರಲ್ ಗವರ್ಮೆಂಟ್ ಅವರು ಏನು ರಿಪ್ಲೈ ಮಾಡಿದೆ, ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಯು ಶುಡ್ ಗೋ, ಡೋಂಟ್ ವೇಸ್ಟ್ ಟೈಮ್. ಇಬ್ಬರಿಗೂ ಅನುಕೂಲ. ಅದು ತಮಿಳುನಾಡಿಗೆ ಜಾಸ್ತಿ ಅನುಕೂಲ, ಕರ್ನಾಟಕಕ್ಕೆ ಕಡಿಮೆ ಅನುಕೂಲ. ಅದನ್ನ ಈ ಡಿಸ್ಟ್ರಿಕ್ಟ್ ಸಂದರ್ಭದಲ್ಲಿ ನೀವು ಇದನ್ನು ಉಪಯೋಗಿಸ್ಕೊಂಡು ನೀವು ತಮಿಳುನಾಡವರಿಬ್ರು ಕೂತ್ಕೊಂಡು ಸೌಹಾರ್ದತೆಯಿಂದ ಬಗೆಹರಿಸ್ಕೊಳ್ಳಕ್ಕೆ ನಮ್ದೆಲ್ಲ ತರದ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನಿಲ್ಲ, ಅದು ಏನು ಟೆಕ್ನಿಕಲ್ ಪ್ರಾಬ್ಲಮ್ ಏನಿಲ್ಲ. ಒಂದು ಸ್ಮಾಲ್ ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ನಾವು ಹಿಂದೆ 4 TMC ಬಗ್ಗೆ ಪ್ರಸ್ತಾವನೆ ಮಾಡಿದ್ದು ಕುಡಿಯೋ ನೀರಿಗೆ. ನಾನು ಮಾಡಬೇಕು ಅಂತ ಅದಕ್ಕೊಂದು ಆರ್ಡರ್ ಮಾಡಿದ್ದೆ. ಅಲ್ಲಿ ಏನಾಗಿದೆ ಅಂತಂದ್ರೆ ಈಗ ಏನಾದ್ರು ಬಿಟ್ರೆ TMC ಇಟ್ರೆ ತುಮಕೂರವ್ರು ಬಂದು ಕೇಳೋದು, ಇನ್ನೊಂದು ಬೇರೆ ಜಿಲ್ಲೆಯವ್ರು ಬಂದು ಕೇಳೋದು, ರಾಮನಗರದವ್ರು ಬಂದು ಕೇಳೋದು, ಸೌತ್ ಅವ್ರು ಬಂದು ಕೇಳೋದು, ನಾರ್ತ್ ಅವ್ರು ಬಂದು ನೀರಿಗೆ, ಇವೆಲ್ಲ ಆಗ್ಬಾರ್ದು ಅಂತೇಳಿ ಬರೀ ಕುಡಿಯೋ RTMC ಸ್ಪೆಸಿಫಿಕ್ ಆಗಿ ಇಡಬೇಕು ಅಂತ ಮಾಡಿದ್ದಾರೆ. ಅದನ್ನ ಸೇರಿಸಿದ್ರು. ನಾವು ಅದನ್ನ ಏನೋ ಕ್ಲಾರಿಫಿಕೇಶನ್ ಕೇಳಿದ್ದಾರೆ, ಅದಕ್ಕೆಲ್ಲ ನಾವು ರೆಕ್ಟಿಫೈ ಮಾಡ್ತೇವೆ, ಮಾಡಿ ಸಲ್ಲಿಸ್ತೀನಿ. ನಾನು ಟೈಮ್ ಬಂದಾಗ ಅದಕ್ಕೆ ಉತ್ತರ ಕೊಡ್ತೀನಿ. ಓಕೆ, ಶಾಲ್ ಐ ಗೋ ಆನ್ ಇನ್ ಇಂಗ್ಲಿಷ್? ಫಸ್ಟ್ ಅದನ್ನ ನಾನು ವೆಯ್ಟ್ ಮಾಡ್ತೀನಿ. ಈಗ ಕೆರೆಗಳಿಗೆ ತುಂಬಿಸೋದಕ್ಕೆ ಏನ್ ಬೇಕೋ ಅದಕ್ಕೆ ನಾವು ಮಾಡ್ಬೇಕಾಗ್ತದೆ. ಕುಡಿಯೋ ನೀರಿಗೆ ನಾವು ಪ್ರಯಾರಿಟಿ ಕೊಡ್ತೇವೆ. ನಾಲೆ ಬಿಟ್ರು ಕುಡಿಯೋ ನೀರು ಅದನ್ನ ಗಂಭೀರವಾಗಿ ನಾವು ಆಲೋಚನೆ ಮಾಡ್ತೀವಿ. ಈಗೂ ಕೂಡ ನಾನು ರೈತರಿಗೆ ನೀವು ಆತರ ಪಡಕ್ ಹೋಗ್ಬೇಡಿ ಅನ್ನೋದು ನನ್ನ ರಿಕ್ವೆಸ್ಟ್ ಇದೆ. ಖಂಡಿತ ಈಗ ಮುಂದಕ್ಕೆ ಮೊನ್ನೆ ತಾನೇ ನಾವು ಸುಮಾರು 30 ಕೋಟಿಗೂ ಹೆಚ್ಚು ಹಣ ನಮ್ಮ ಇಂಟೆಲಿಜೆನ್ಸ್ ಮತ್ತು ಬೇರೆ ಬೇರೆ ಏನೇನು ವ್ಯವಸ್ಥೆ ಇದೆ ಅದ್ರಲ್ಲೆಲ್ಲ ನಾವು ನೋಡಿ ಮಾರ್ಗದರ್ಶನ ಕೊಡಬೇಕು ಅಂತ ಹೇಳಿ ಒಂದು ಮೇಜರ್ ಡಿಸಿಷನ್, ಹಿಸ್ಟಾರಿಕ್ ಡಿಸಿಷನ್ ನಾವು ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಂಡಿದ್ದೇವೆ.